ಗೌರಿಬಿದನೂರು ತಾಲೂಕಿನ ವಾಟದೊಸಳ್ಳಿ ಅಮಾನಿ ಬೈರಸಾಗರ ಕೆರೆಯ ನೀರನ್ನು ಅಮೃತ್ 2.0 ಯೋಜನೆಯಡಿ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಕೆರೆಯ ಅಚ್ಚುಕಟ್ಟುದಾರರ ಸಮಿತಿ, ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ 29ನೇ ದಿನಕ್ಕೆ ಮುಂದುವರೆದಿದೆ. ಸೋಮವಾರ ದನಗಳೊಂದಿಗೆ ರೈತರು ತಾಲೂಕು ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದರಾದರೂ ಪೊಲೀಸರು ಪ್ರತಿಭಟನಾಕಾರರಿಗೆ ಅವಕಾಶ ನೀಡದ ಘಟನೆ ನಡೆಯಿತು. ರೈತರ ಅನಿರ್ದಿಷ್ಟಾವಧಿ 20ನೇ ದಿನದಂದು ರೈತರು ತಮ್ಮ ದನ ಕರುಗಳೊಂದಿಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾದರು. ಇದನ್ನು ತಡೆದ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರ ನಿರಾಕರಣೆಯನ್ನು ವಿರೋಧಿಸಿ ರಸ್ತೆಯಲ್ಲಿಯೇ ರೈತರು ತಮ್ಮ ದನ ಕರುಗಳೊಂದಿಗೆ ರಸ್ತೆ ತಡೆ ನಡೆಸಿ 20 ನಿಮಿಷಗಳ ಕಾಲ ಪ್ರತಿಭಟಿಸಿದರು. ಪ್ರತಿಭಟನಾಕಾರರು ಬೆಂಗಳೂರು ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿದರು. ಕೆಲ ಕಾಲ ಗೊಂದಲದ ವಾತಾವರಣ ಹಾಗೂ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಪೊಲೀಸರು ರೈತರನ್ನು ಮನವೊಲಿಸಲು ಹರಸಾಹಸ ಪಡಬೇಕಾಯಿತು. ಇದಕ್ಕೂ ಮುನ್ನ ರೈತರು ಪೊಲೀಸರೊಂದಿಗೆ ಮಾತಿನ ಚಕಮಕಿಯೇ ನಡೆಯಿತು. ಯಾವುದೇ ಕಾರಣಕ್ಕೂ ದನಗಳನ್ನು ತಾಲೂಕು ಕಚೇರಿ ಆವರಣದೊಳಗೆ ಬಿಡುವುದಿಲ್ಲ ಎಂದು ಪೊಲೀಸರು ಕಟ್ಟಪ್ಪಣೆ ಮಾಡಿದರು. ನಂತರ ಪ್ರತಿಭಟನಾಕಾರರನ್ನು ಪೊಲೀಸರು ಮನವೊಲಿಸಿ ತಾಲೂಕು ಕಚೇರಿ ಮುಂದೆ ಧರಣಿಗೆ ಅವಕಾಶ ಮಾಡಿಕೊಟ್ಟರು. ಪ್ರತಿಭಟನೆಯಲ್ಲಿ ಸಿಪಿಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಎಕೆಆರ್ಎಸ್ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ, ಪಿಎಸ್ಎಸ್ ಜಿಲ್ಲಾಧ್ಯಕ್ಷ ಆರ್ಎನ್ ರಾಜು, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ಮಾಡ್ತಾ ಇದೀವಿ, ನಮ್ದು ಏನು ತಕರಾರಿಲ್ಲ. ನಾವು ಮೊದಲಿಂದಾನೇ ಹೇಳ್ತಿದೀವಿ, ಇದೊಂದು ಅವೈಜ್ಞಾನಿಕ ಯೋಜನೆ. ಇದು ಕೇವಲ ಕಾಮಗಾರಿ, ಇದು ಒಬ್ಬ ಒಂದು ಗುತ್ತಿಗೆದಾರನಿಗೆ ದುಡ್ಡು ಮಾಡುವಂತ ಯೋಜನೆ. ಇದು ಬೂಟಾಟಿಕೆ ಯೋಜನೆಗಳಂತ ಹೇಳ್ತಾ ಇದೀವಿ. ಅದಕ್ಕೆ ಈ ಒಂದು ಯೋಜನೆ ಬಗ್ಗೆ ನಮ್ಗೆ ತೀವ್ರ ಹೋಬಳಿ ಮುಖಾಂತರ ಹೋಬಳಿಯಾದ್ಯಂತ ತಾಲೂಕಿನಾದ್ಯಂತ ಹೇಳ್ತಿದ್ದಾರೆ, ಇದೊಂದು ಅವೈಜ್ಞಾನಿಕ ಯೋಜನೆ, ದುಡ್ಡು ಮಾಡೋದಂತ. ಅಧಿಕಾರ ಅವಾಗಲೇ ಏನ್ ಹೇಳ್ದೆ ನಾನು, ಈ ತರ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಪೊಲೀಸರನ್ನ ಬದ್ದೆ ಇಟ್ಕೊಂಡು ಪೊಲೀಸ್ ಬಸ್ ತಗೊಂಡು ಇವತ್ತು ರೈತನ ಬೀದಿಗಿಳಿದಿದ್ದಾರೆ. 20 ದಿವಸ ನಾವು ಅಲ್ಲಿ ಕೂತಿದ್ದೇವೆ, ಅವತ್ತಾಗ್ರಿ ಬರ್ಲಿಲ್ಲ ನೀವು? ನಾನು ಪೊಲೀಸರು ಕೂಡ ಮಾತು ಹೇಳ್ತೀನಿ, ನಾನು ಅವತ್ತಾಗ ಬರ್ಲಿಲ್ಲ ನೀವು? ಬರ್ತಾರೆ, ಬಿಡ್ತಾರೆ, ಕುತ್ಕೊಂತಾರೆ, ಹೋಗ್ತಾರೆ ಅಂತ ನಿಮ್ಮ ಧೋರಣೆ. ರೈತ ಏನು ಕೇಳಕ್ ಹಾಕಿಲ್ವಾ? ರೈತ ದುಡ್ದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ರೈತ ಕಷ್ಟಪಟ್ಟು ದುಡಿದ್ರೇನೆ ನಿಮ್ಗೆ 4 ಬೆರಳು ಬಾಯಿಗೆ ಹೋಗೋದು. ಆ ಕನಿಷ್ಠವಾದಂತ ಜ್ಞಾನ ಕೂಡ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಇನ್ನೇನ್ ಹೇಳ್ಬೇಕಾಗುತ್ತೆ? ರೈತ ಬೀದಿಗೂ ಬರಬೇಕಾಗುತ್ತೆ, ಮುಂದಿನ ದಿವಸದಲ್ಲಿ ಪ್ರಾಣ ತ್ಯಾಗ ಮಾಡ್ಕೊಳ್ತಾರೆ. ಯಾಕೆ ಸರ್ ಆತ್ಮಹತ್ಯೆ ಮಾಡ್ಕೊಂತಾನೆ ರೈತ? ಯಾಕೆ ಸರ್ ಒಬ್ಬ ಉದ್ಯಮ ಆತ್ಮಹತ್ಯೆ ಮಾಡ್ಕೊಂತ ಇಲ್ಲ? ಒಬ್ಬ ಅಧಿಕಾರಿ ಯಾಕೆ ಸರ್ ಆತ್ಮಹತ್ಯೆ ಮಾಡ್ಕೊಂತ ಇಲ್ಲ? ಒಬ್ಬ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಮ್ಮ